ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಉತ್ತರ ಕರ್ನಾಟಕದ ಕಡೆ ಹಸಿರು ಮೆಣಸಿನ್ಕಾಯಿ ಚಟ್ನಿ ಮಾಡ್ತೀವಿ. ಎಷ್ಟು ಚಲೋ ಇರ್ತೈತೆ ಅಂತಂದ್ರೆ ಈ ರೊಟ್ಟಿ ಜೊತೆ ಚಪಾತಿ ಜೋಡಿ ತಿಂದ್ರೆ ಭಾಳ ಮಸ್ತ್ ಇರ್ತೈತೆ ನೋಡ್ರಿ. ಅದನ್ನು ಹೆಂಗೆ ಮಾಡೋದು ಕಲಿಯೋಣ ಬರ್ರಿ. ಈಗ ನಾ ಇಲ್ಲಿ ಹುರಿದಿದ್ದು ಮೆಣಸಿನ್ಕಾಯಿ ತೊಗೊಂಡೀನಿ. ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆ ಹಾಕಿ ಹುರಿಬೇಕು. ಈ ಥರ ಸ್ವಲ್ಪ ಕಪ್ಪಾಗಬೇಕು. ಸ್ವಲ್ಪ ಅದಕ್ಕೆ ಉಪ್ಪು ಹಾಕೀನಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕೀನಿ. ಆಮೇಲೆ ಸ್ವಲ್ಪ ಈಗ ಜೀರಿಗೆ ಹಾಕಿದ್ನಿ. ಮತ್ತು ಇಲ್ಲಿ ಸ್ವಲ್ಪ ನಾನು ಒಣ ಕೊಬ್ಬರಿ ಐತಲ್ಲ ಅದನ್ನ ಸ್ವಲ್ಪ ಕಟ್ ಮಾಡಿ ಹಾಕಿದ್ದೀನಿ. ಮತ್ತು ಕೊತ್ತಂಬರಿ ಹಾಕಿದ್ನಿ. ಇಷ್ಟೆಲ್ಲ ಹಾಕಿ ಸಣ್ಣಗೆ ಇದನ್ನ ಮಿಕ್ಸಿ ಒಳಗೆ ರುಬ್ಕೊಂಬರತ್ತೀನಿ. ನಿಮ್ಮ ಕಡೆ ಅರಿವು ಕಲ್ಲಿತ್ತಂದ್ರೆ ಅದ್ರೊಳಗೂ ರುಬ್ರಿ. ಇದಕ್ಕಿಂತ ಟೇಸ್ಟ್ ಮಸ್ತ್ ಸಿಗ್ತದ ನೋಡ್ರಿ. ಇಷ್ಟು ಸಣ್ಣ ಆದ್ರೆ ಸಾಕು. ನಾವು ಇದನ್ನ ಜೋಳದ ರೊಟ್ಟಿ ಜೊತೆ ಚಪಾತಿ ಜೊತೆ ಗಟ್ಟಿ ಮೊಸರು ಇರ್ತೈತಲ್ಲ ಅದನ್ನ ಹಾಕ್ಕೊಂಡು ತಿಂದ್ರೆ ಯಾವ ಪಲ್ಯನೂ ಬ್ಯಾಡ ನೋಡ್ರಿ. ಇದ್ರ ಜೊತೆ ಅಷ್ಟು ಮಸ್ತ್ ಇರ್ತದೆ ಇದು. ಟೇಸ್ಟ್ ಖಾರ ಖಾರ ಭಾರಿ ಮಸ್ತ್ ಇರ್ತೈತೆ. ನೀವು ಒಂದ್ಸಲ ಟ್ರೈ ಮಾಡಿರಿ ಮನ್ಯಾಗ. ಹೆಂಗೆ ಬಂದಿತ್ತಂಥೇಳಿ ಹೇಳೋದು ಮರಿಬೇಡ್ರಿ ನನಗೆ. ನೋಡ್ರಿ ಇಷ್ಟು ಮಸ್ತಾಗೈತಿ. ಯಾರಿನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಲಘು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಎಲ್ಲ ರೆಸಿಪಿನೂ ಟ್ರೈ ಮಾಡಿರಿ. ಮತ್ತೆ ಸಿಗ್ತೇನೆ ರೀ. ನಮಸ್ಕಾರ.